ಸಚಿವ ಸಂಪುಟ ವಿಸ್ತರಣೆಗೆ ಜಿರಳೆ ಪ್ರೊಟೆಸ್ಟ್ ತೊಡಕಾಗಿದ್ದು ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆಯಾಗಿದೆ. ಸಂಸತ್ ಕಲಾಪದಿಂದ ಕಾಂಗ್ರೆಸ್ ವರಿಷ್ಠರು ಫುಲ್ ಬ್ಯುಸಿ ಆಗಿದ್ದು ಮತ್ತೊಮ್ಮೆ ಚರ್ಚೆ ನಡೆಸಿ ಪಟ್ಟಿ ಅಂತಿಮಗೊಳಿಸ್ತೀವಿ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಬಿಕೆ ಮತ್ತು ಸಿದ್ದು ಇವತ್ತು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್. ದೆಹಲಿಯಿಂದ ರಾಜ್ಯದತ್ತ ಕಾಂಗ್ರೆಸ್ ನಾಯಕರು ಹೊರಟಿದ್ದಾರೆ. ದೆಹಲಿಯಲ್ಲಿ ಏನು ಬೆಳವಣಿಗೆಗಳು ನಡೀತಾ ಇವೆ, ಅಧಿವೇಶನದಲ್ಲಿ ಏನು ಬೆಳವಣಿಗೆಗಳು ನಡೀತಾ ಇವೆ, ಇದೆಲ್ಲದರಿಂದ ಸಚಿವ ಸಂಪುಟ ವಿಸ್ತರಣೆಯ ಆಶಯ ಹೊತ್ತು ಹೊರಟಿದ್ದ 3 ಜನ ನಾಯಕರು ವಾಪಸ್ಸಾಗಿದ್ದಾರೆ. ಹಾಗಾಗಿ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇನ್ನೂ ಸ್ವಲ್ಪ ದಿನ ಕಾಯಲೇಬೇಕು. ದೆಹಲಿಯಲ್ಲಿ ನಡೆದಿರುವ ಬೆಳವಣಿಗೆಯಿಂದಾಗಿ ಸದ್ಯಕ್ಕೆ ವಿಪಕ್ಷಗಳೆಲ್ಲ ಬ್ಯುಸಿಯಾಗಿದ್ದಾರೆ. ಮತ್ತೆ ಇದರ ಬಗ್ಗೆ ನಾವು ಚರ್ಚೆ ಮಾಡಿ ನಿರ್ಧಾರ ಮಾಡೋಣ ಅಂತಷ್ಟೇ ಹೈಕಮಾಂಡ್ನಿಂದ ಸದ್ಯಕ್ಕೆ ಬಂದಿರೋ ಸೂಚನೆ. ಈಗಾಗಲೇ ದೆಹಲಿಯಲ್ಲಿ ಹಲವರು ಬೀಡು ಬಿಟ್ಟಿದ್ರು. ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು ವಾಪಸ್ ಬಂದಿದ್ದಾರೆ. ಭಾನುವಾರ ಅಥವಾ ಸೋಮವಾರ ರಾಜ್ಯದ ನಾಯಕರಿಗೆ ಮತ್ತೆ ಬುಲಾವ್ ಬರುತ್ತೆ. ಮತ್ತೊಂದು ಸಲ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹೋಗ್ತಾರೆ. ಈಗಾಗಲೇ ಜಾತಿ ಪ್ರಾಂತ್ಯವಾರು ಪಟ್ಟಿಯನ್ನ ಹೈಕಮಾಂಡ್ ತಯಾರಿಸಿಕೊಂಡಿದೆ. 5 ರಿಂದ 6 ಮಂದಿ ಹಿರಿಯ ಶಾಸಕರಿಗೆ ಮಣೆ ಹಾಕುವ ಸಾಧ್ಯತೆ ಇದ್ದು ಮೊದಲ ಬಾರಿಗೆ ಆಯ್ಕೆಯಾದ 2 ಸಂಪುಟದಲ್ಲಿ ಸ್ಥಾನ ಸಿಗೋ ಚಾನ್ಸಸ್ ಇದೆ. ಆಗಸ್ಟ್ 6ರಿಂದ ನಡೆಯೋ ಅಧಿವೇಶನದ ಒಳಗೆ ಸಂಪುಟ ವಿಸ್ತರಣೆಯ ಪ್ಲಾನ್ ಹಾಕೊಂಡಿದೆ ರಾಜ್ಯ ಸರ್ಕಾರ. ಸರ್ ನೆಕ್ಸ್ಟ್ ವಿಸಿಟ್ ಯಾವಾಗ ಸರ್? ಅಟ್ಲೀಸ್ಟ್ ಕರೆದ್ರೆ ಯಾರು ಇದೊಂಥರ ಬಹಳ ದೊಡ್ಡ ಒಂದು ದೊಡ್ಡ ರೀತಿಯಾಗಿ ಇವತ್ತು ಬೆಳವಣಿಗೆ ಆಗಿದೆ. ಮತ್ತು ಅದರಿಂದ ನಿನ್ನೆ ಚರ್ಚೆ ಮಾಡಕ್ಕೆ ಖಂಡಿತ ನೀವೇ ನೋಡಿದ್ದೀರ. ನಿನ್ನೆ ಎಲ್ಲ ಪಾರ್ಲಿಮೆಂಟ್ ಅಲ್ಲಿ ಆಗಿದೆ, ಮತ್ತೆ ಹೊರಗಡೆ ಬಂದು ಪ್ರತಿಭಟನೆ ಮಾಡಿದ್ದಾರೆ. ಇದೆಲ್ಲ ನಡೆದಿರ್ತಕ್ಕಂಥದ್ದು. ಅದರಿಂದ ಬಹುಶಃ ಇನ್ನು 1-2 ದಿವಸ ಮುಂದಕ್ಕೆ ಹೋಗ್ಬೋದೇನು. ನನಗೂ ಅದ್ರ ಬಗ್ಗೆ ನಾನೇ ಮಾತಾಡಕ್ ಹೋಗಲ್ಲ. ಅದು ಅಲ್ಲಿ ತೀರ್ಮಾನ ಮಾಡ್ತಾರೆ. ಅದು ಏನು ಯಾವ ತರ ತೀರ್ಮಾನ ಮಾಡ್ಬೇಕು ವರಿಷ್ಠರು ಕುತ್ಕೊಂಡು ಮಾಡ್ತಾರೆ. ನಾನು ಅದ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ. ಕೊಡ್ಬೋದು, ಯಾರು ಬೇಕಾದ್ರೂ ಕೊಡ್ಬೋದು. ಯಾರಿಗೆ ಅವಕಾಶಗಳು ಸಿಗೋದಿಲ್ಲ ಹೇಳಕ್ಕಾಗಲ್ಲ. ಎಲ್ರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಲೋಕಸಭೆಯಲ್ಲಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಈ ಲೋಕಸಭಾ ಅಧಿವೇಶನ ನಡೀತಾ ಇದೆ. ಮತ್ತು ಎಲ್ಲ ಪ್ರತಿಭಟನೆ ನಿನ್ನೆನೂ ಕೂಡ ಅವ್ರನ್ನೆಲ್ಲರನ್ನೂ ಕೂಡ ಬಲವಂತವಾಗಿ ಇವತ್ತು ದಿವಸ ಪ್ರತಿಭಟನೆ ಸಂದರ್ಭದಲ್ಲಿ ಅವ್ರನ್ನ ಎಲ್ಲ ಎಳ್ಕೊಂಡು ಹೋಗಿ ಇದು ಮಾಡಿದ್ದನ್ನು ಕೂಡ ದೌರ್ಜನ್ಯನ ನೋಡಿದಿರಿ. ಪ್ರಜಾಪ್ರಭುತ್ವದ ಕಗ್ಗೋಲೆ ಇವತ್ತು ದಿವಸ ನಿನ್ನೆನೂ ಕೂಡ ಆಗಿದೆ. ಹೀಗಾಗಿ ಅವರೆಲ್ಲ ಇದರಲ್ಲಿ ಬ್ಯುಸಿ ಇದ್ದಾರೆ. 2-3 ದಿವಸದಲ್ಲಿ ಬಹುಶಃ ವೀಕೆಂಡ್ ಏನಿರ್ತದಲ್ಲ ಬಹುಶಃ ನೆಕ್ಸ್ಟ್ ಶನಿವಾರ ಈ ಥರ ಇದೆಲ್ಲ ಲೋಕಸಭೆಯಲ್ಲಿ ಇವತ್ತು ದಿವಸ ಎಲ್ಲ ಒಂದು ಇತ್ಯರ್ಥ ಆಗಿ ಇದು ಆದರೆ ಶನಿವಾರ ಈ ಥರ ಕರೆದು ಮುಂದೆ ಸಚಿವ ಸಂಪುಟ ವಿಸ್ತರಣೆ ಮಧ್ಯೆ ತೇಲಿ ಬಂತು DCM ಕೂಗು. ಡಿಕೆಶಿ ಸಂಪುಟದಲ್ಲಿ ಇನ್ನೂ 2 DCM ಸೃಷ್ಟಿಯಾಗುತ್ತಾ? ಹೈಕಮಾಂಡ್ ಮಟ್ಟದಲ್ಲಿ ತ್ರಿವಳಿ DCM ಚರ್ಚೆ ನಡೆದಿದೆಯಂತೆ. ಈಗಾಗಲೇ ಡಿಕೆ ಸಂಪುಟದಲ್ಲಿ ಪರಮೇಶ್ವರ್ ಅವರು DCM ಆಗಿದ್ದಾರೆ. ಲಿಂಗಾಯತ ಮತ್ತು ಅಹಿಂದ ನಾಯಕರಿಗೆ DCM ಹುದ್ದೆ ಸಿಗುತ್ತಾ? 2 DCM ಸೃಷ್ಟಿಯಿಂದ ತಕರಾರು ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಸಾಮಾಜಿಕ ನ್ಯಾಯದ ಸಮೀಕರಣ ಇನ್ನೂ 2 DCM ಸೃಷ್ಟಿ ಏನಾದ್ರೂ ಮಾಡ್ತಾರಾ? 2 ನಾಯಕರಿಗೆ DCM ಪಟ್ಟ ಒಲಿಯತ್ತ? ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಬರ್ತಾ ಇರೋ ಮಾಹಿತಿ, 2 DCM ಸ್ಥಾನದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.